ಕವಿತೆಯ ಒಂದು ಶೀರ್ಷಿಕೆ ಸೌಹಾರ್ದತೆ. ಇಂದಿನ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಈ ಕವಿತೆ, ಇಂದಿನ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಈ ಕವಿತೆ ಸಾಕ್ಷಿಯಾಗಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಕೊಕ್ಕರೆ ಮತ್ತು ಸಮುದ್ರ ಹಕ್ಕಿಗಳು ಆಕಾಶದಲ್ಲಿ ಹಾರಾಡುತ್ತಿದ್ದವು. ಸಮುದ್ರದ ಅಲೆಗಳು ಮುನ್ನುಗ್ಗುತ್ತಾ ದಡವನ್ನು ಕೆಣಕುತ್ತಿದ್ದವು. ನನ್ನ ಶಾಲಾ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ನನ್ನ ಮನಸ್ಸು 5 ದಶಕಗಳ ಹಿಂದೆ ಹೊರಳಿತು. ರಾಮೇಶ್ವರಂ ಪಟ್ಟಣದ ಒಂದು ಚಿಕ್ಕ ಶಾಲೆ, ಹಿಂದೂ ಮತ್ತು ಮುಸ್ಲಿಂ ಮಸೀದಿ ಮತ್ತು ದೇವಸ್ಥಾನ. ಅದರ ಯಾವುದೇ ಭಾಗ ಚಿಂತನೆಯನ್ನು ಕೆಡಿಸುವುದಿಲ್ಲ. ರಾಮನಾಥನ್ ಮತ್ತು ನಾನು ಒಟ್ಟಿಗೆ ಪದಗಳನ್ನು ಹೆಣೆಯುತ್ತಿದ್ದೆವು. ಸೃಷ್ಟಿಕರ್ತನ ಮಕ್ಕಳ ಸಾಮರಸ್ಯ, ಪೂರ್ಣ ಸಂತೋಷ. ಇದ್ದಕ್ಕಿದ್ದಂತೆ ಚಂಡಮಾರುತವೊಂದು ಅನಿರೀಕ್ಷಿತವಾಗಿ ಅಪ್ಪಳಿಸಿತು. ಅದು ಬಿಳಿ ಪೇಟ ತೊಟ್ಟ ಹೊಸ ಶಿಕ್ಷಕನ ರೂಪದಲ್ಲಿ ನಮ್ಮನ್ನು ಪರಸ್ಪರ ಬೇರೆ ಬೇರೆಯಾಗಿ ಕುಳಿತುಕೊಳ್ಳಲು ಹೇಳಿತು. ನನ್ನ ಕಣ್ಣಲ್ಲಿ ನೀರು ಜುನುಗಿತು. ರಾಮನಾಥನ್ ಕಣ್ಣೀರಿಟ್ಟ. ಆ ಬೇರ್ಪಡುವಿಕೆಯ ಅರ್ಥ ನಮಗೆ ಗೊತ್ತಾಗಲೇ ಇಲ್ಲ. ಸೂರ್ಯನ ಕಿರಣಗಳು ನೊಂದ ಮನಸ್ಸನ್ನು ನೋಡಿ ನಮ್ಮ ಕಣ್ಣೀರನ್ನು ಮೌನವಾಗಿ ವಜ್ರದಂತೆ ಗಟ್ಟಿಯಾಗಿ ಝಳಪಿಸಿದವು. ಎಲ್ಲವನ್ನು ಸೃಷ್ಟಿಸಿದ ಸೃಷ್ಟಿಕರ್ತನೇ, ನೀನು ಅವನೇ ಅಲ್ಲವೇ? ಇಲ್ಲಿ ನಮ್ಮನ್ನು ಬೇರ್ಪಡಿಸಿದವರು ಯಾರು? ವರ್ಷಗಳು ಉರುಳಿದವು, ಆದರೂ ನಾವು ಸ್ನೇಹಿತರಾಗಿಯೇ ಇದ್ದೇವೆ. ವರ್ಷಗಳು ಉರುಳಿದವು, ಆದರೂ ನಾವು ಸ್ನೇಹಿತರಾಗಿಯೇ ಇದ್ದೇವೆ. ಹಿಂದಿನಂತೆ ದುಃಖ ಮತ್ತು ಸಂತೋಷಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ. ವಿದ್ಯಾವಂತರೆಂದು ಕರೆಯಲ್ಪಡುವವರು ನಮ್ಮ ಆತ್ಮಗಳನ್ನು ಬೇರ್ಪಡಿಸಿದರು. ವಿದ್ಯಾವಂತರೆಂದು ಕರೆಯಲ್ಪಡುವವರು ನಮ್ಮ ಆತ್ಮವನ್ನು ಬೇರ್ಪಡಿಸಿದರು. ಸಂದೇಹ ಮತ್ತು ಸಂಶಯದ ವಿಷ ಬೀಜ ಬಿತ್ತಿ ಅವರು ಜ್ಞಾನವನ್ನು ಕೊಡದೆ ದ್ವೇಷ ಮತ್ತು ಅಸೂಯೆಯನ್ನು ಕೊಟ್ಟರು. ಬೇರೆಯವರಿಗೆ ಹೇಳಿ ಅವರ ಅನಗತ್ಯ ಸಲಹೆಗಳನ್ನು ಗಮನಿಸಬೇಡಬಾರದೆಂದು. ಬೇರೆಯವರಿಗೆ ಹೇಳಿ ಅವರ ಅನಗತ್ಯ ಸಲಹೆಗಳನ್ನು ಗಮನಿಸಬಾರದೆಂದು. ಸರ್ವಶಕ್ತನು ಎಲ್ಲರನ್ನು ಸಮನಾಗಿ ಮತ್ತು ಮುಕ್ತನಾಗಿ ಸೃಷ್ಟಿಸಿದ್ದಾನೆ. ಕೊಕ್ಕರೆ ಮತ್ತು ಸಮುದ್ರ ಹಕ್ಕಿಗಳು ಆಕಾಶದಲ್ಲಿ ಹಾರಾಡುತ್ತಿದ್ದವು. ಧನ್ಯವಾದ.